ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಳ್ಳೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ನೀವು ಕ್ಲಿಕ್ ಮಾಡ್ಕೊಂಡಿದ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತೆ. ನನ್ನ ಎಲ್ಲ ವೀಕ್ಷಕ ಬಂಧು ಬಳಗದವರಿಗೆ ಶರಣು ಶರಣಾರ್ಥಿ. ಇವತ್ತು ನೋಡ್ರಿ, ನಾವು ಇವಾಗ ಬಬಲೇಶ್ವರ ಗ್ರಾಮದೊಳಗೆ ಬಂದಿದ್ವಿ. ಇಲ್ಲಿ ಬಬಲೇಶ್ವರ ಗ್ರಾಮದೊಳಗ ಅಂಬಲಿ ಮುತ್ತಪ್ಪನ ದೇವಸ್ಥಾನವನ್ನ ದರ್ಶನವನ್ನ ಪಡೆಯೋಣಂತ. ದರ್ಶನದ ಜೊತೆಗೆ ಹಾಗೆ ಅಲ್ಲಿಯ ಒಂದು ಅಂಬಲಿ ಮುತ್ತಪ್ಪ ಅಂದ್ರೆ ಅವರ ಇಲ್ಲಿ ಏನಕ್ಕೆ ಬಂದು ಆಯ್ಕೆ ಆದ್ರು, ಹಾಗೆ ಆ ದೇವರ ಮಹಿಮೆಯನ್ನು ತಿಳಿಯೋಣಂತ. ಹಾಗೆ ಇಲ್ಲಿ ಜಾತ್ರೆ ಕೂಡ ನಡೆದದ. ಆ ಜಾತ್ರೆಯ ವೈಭವವನ್ನು ನೀವು ಕಾಣುವರಂತೆ. ಇವಾಗ ನೋಡ್ರಿ, ಅಂಬಲಿ ಮುತ್ತಪ್ಪ ಅಂಬಲಿ ಮುತ್ಯ ಅಂತಾನೆ ಪ್ರಸಿದ್ಧಿಯಾದ ಶಿವನ ಸಾಕ್ಷಾತ್ಕಾರವಾಗಿದ್ದ ಶಿವನ ಒಂದು ಅಂಶ ಇದೆ. ಅಂಬಲಿ ಮುತ್ತಪ್ಪ ಅವರು ದೇವರ ದರ್ಶನವನ್ನು ಪಡೆಯಿರಿ. ಹಾಗೆ ಇಲ್ಲಿ ದೇವರ ದರ್ಶನ ಪಡೆದಾದ ನಂತರ ಅಂಬಲಿ ಮುತ್ತಪ್ಪನ ದೇವರ ಎದುರುಗಡೆ ನಂದಿಯ ವಿಗ್ರಹವನ್ನ ನಾವು ಕಾಣ್ಬೋದು. ಇಲ್ಲಿ ನಂದಿಯ ಕಿವಿ ಹತ್ರ ನಾವು ಹೋಗಿ ನಮ್ಮ ಇಷ್ಟಾರ್ಥವನ್ನ ಕೇಳ್ಕೊಂಡ್ರೆ ಶಿವನ ಹತ್ರನೇ ತಲುಪಿಸ್ತಾನ ನಂದಿಯ ವಿಗ್ರಹ. ನಂದಿಯ ದೇವರ ದರ್ಶನ ನಿಮಗಾಯ್ತು ಅಂತ ಕೇಳ್ಕೊಂಡಿನಿ. ಯಾಕಂದ್ರೆ ಇದು ಮಣ್ಣೆತ್ತಿನ ಅಮಾವಾಸ್ಯೆ ಆದ ನಂತರ ನಡೆದಂಥ ಜಾತ್ರೆಯ ವೈಭವವನ್ನು ನಾವು ಇವಾಗ ನೋಡಲಿಕ್ಕೆ ಅಂತ ಬಂದಿದ್ವಿ. ಇಲ್ಲಿ ನಾವು ಬಂದ್ವಿ ಅಂದ್ರೆ ಇಲ್ಲಿ ಶ್ರೀಮತಿ ಶರಣರಾದ್ರ ಸಂಗಮ ಜಂಗಮ ಶೆಟ್ಟಿ ಅವರ ಒಂದು ಭಾವಚಿತ್ರಣವನ್ನು ನಾವು ನೋಡ್ಬೋದು. ಇಲ್ಲಿ ನಾವು ನೋಡಿದ್ವಿ ಅಂದ್ರೆ ಅವರ ಚರಿತ್ರೆಯನ್ನು ನಾವು ಇದರೊಳಗೆ ಕಾಣ್ಬೋದು. ಇಲ್ಲಿ ಸಾಕಷ್ಟು ಇಲ್ಲೇ ಕೊಟ್ಟಿದ್ದಾರೆ ಪವಾಡಗಳನ್ನು. ಆ ಚಿತ್ರಣ ಒಳಗೆ ನೋಡಿದ್ವಿ ಅಂದರೆ ಗೊತ್ತಾಗತ್ತೆ. ಹಾಗೆ ನಾವು ಮಹಾದೇವಿಯ ತಾಯಿಯ ವಿಗ್ರಹವನ್ನು ನೋಡ್ಬೋದು. ಹಾಗೆ ಪಕ್ಕದಲ್ಲೇ ನಾವು ಮುಂದಕ್ಕೆ ಸಾಗೋಣಂತ. ಇಲ್ಲಿ ಸಾಗಿದ ನಂತರ ನಮ್ಮ ಲಿಂಗಾಯತ ಧರ್ಮದ ಸಂಸ್ಥಾಪಕರಾದ ಬಸವಣ್ಣವರು ದರ್ಶನವನ್ನು ನಾವು ಮಾಡ್ಬೋದು. ಇದು ನೋಡ್ರಿ, ಬಸವಣ್ಣವರ ದರ್ಶನ ನಿಮಗಾಯಿತು ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಇಲ್ಲಿ ಪಕ್ಕದಲ್ಲೇ ಕಾಣ್ಬೋದು. ಈ ಒಂದು ಚಿತ್ರಣವನ್ನು ನಿಮಗೆ ನೋಡಿದ್ರಿ ಅಂದ್ರೆ ಏನನ್ಸತ್ತೆ? ಇದು ನೋಡ್ರಿ, ಅಂಬಲಿ ಮುತ್ತಪ್ಪ ಅವರು ಸಣ್ಣವರಿದ್ದಾಗ ಶಿವನ ಹತ್ರ ಆಶೀರ್ವಾದವನ್ನು ಪಡೆದಂತಹ ಚಿತ್ರ ಅದಾಗಿದೆ. ಹಾಗೆ ಪಕ್ಕದಲ್ಲೇ ಬಂದ್ವಿ ಅಂದ್ರೆ ಅಂಬಲಿ ಮುತ್ತಪ್ಪ ಅವರ ಒಂದು ಪವಾಡದ ಒಂದು ಚಿತ್ರಣವನ್ನು ನಾವು ಇಲ್ಲಿ ಕಾಣ್ಬೋದು ನೋಡ್ರಿ. ಹಾಗೆ ಇಲ್ಲಿ ಬಂದ್ವಿ ಅಂದ್ವ ಅಥಣಿ ಶ್ರೀ ಮುರುಗೇಂದ್ರ ಶಿವಾಚಾರ್ಯರು ಅವರ ಒಂದು ಭಾವಚಿತ್ರಣವನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ಮುಂದಕ್ಕೆ ಸಾಗಿದ್ವಿ ಅಂದ್ರೆ ಇಲ್ಲಿ ನೋಡ್ಬೋದ್ರಿ. ಅಂದ್ರೆ ನಾವು ದೇವಸ್ಥಾನ ಒಳಗೆ ಇಲ್ಲಿ ಗಂಟೆ ನಾದವನ್ನು ದೇವರ ಒಂದು ಇಲ್ಲೇ ಕಾಣ್ಬೋದು. ಹಾಗೆ ಅದರ ಹಿಂದಿನ ಸೈಡ್ ಏನೈತಲ್ಲ, ಒಂದು ಮಗುವಿನ ರೂಪದೊಳಗಿರೋ ಫೋಟೋವನ್ನು ಕಾಣ್ಬೋದು. ಹಾಗೆ ಅದರ ಪಕ್ಕದಲ್ಲೇ ಇಲ್ಲಿ ತೋಟದ ಸಿದ್ಧಲಿಂಗೇಶ್ವರ ಭಾವಚಿತ್ರಣವನ್ನು ನಾವು ಇಲ್ಲೇ ಕಾಣ್ಬೋದು. ಇವು ಎಲ್ಲ ನೋಡ್ರಿ, ಬಬಲೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಅಂದ್ರೆ ಆ ಗುಡಿ ಒಳಗೆ ಎಲ್ಲವೂ ಅದ. ಹೇಗೆ ಅನ್ನಿಸ್ತು ನೋಡ್ರಿ ಆ ದೇವರ ದರ್ಶನ? ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ಇದು ನೋಡ್ರಿ, ಅಂಬಲಿ ಮುತ್ತಪ್ಪನ ದೇವಸ್ಥಾನ ಅಂಬಲಿ ಮುತ್ಯಾನೆ ಅಂತ ಪ್ರಸಿದ್ಧಿಯಾಗಿದ್ದು ಭಕ್ತರ ಇಚ್ಛೆಯನ್ನು ಈಡೇರಿಸಲಿಕ್ಕೆ ಬಂದಂಥ ಶಿವನ ರೂಪದೊಳಗೆ ಅಲ್ಲಿ ನಾವು ಗಮನಿಸ್ಬೋದು. ಅಂಬಲಿ ಮುತ್ತಪ್ಪನ ಬಾಜು ಒಂದು ಕಟ್ಟಿಗೆ ಅದ. ಇಲ್ಲಿ ನಾವು ಅಂಬಲಿ ಮುತ್ತಪ್ಪನ ದರ್ಶನ ಆದ ನಂತರ ಹೊರಗೆ ಬಂದ್ವಿ ಅಲ್ಲ, ಇಲ್ಲಿ ನೋಡ್ರಿ, ಹೊರಗೆ ಬಂದ್ವಿ ಅಂದ್ರೆ ಇಲ್ಲಿ 2 ಕಲ್ಲಿನ ವಿಗ್ರಹಗಳನ್ನ ಕಾಣ್ಬೋದು. ಇದು ಸುಮಾರು ಪುರಾತನವಾದ ದೇವಾಲಯದ ಅವಶೇಷಗಳು ಇಲ್ಲಿ ನಾವು ನೋಡ್ಬೋದು. ಇದು ದ್ವಾರಪಾಲಕರು ಆಗಿರಬಹುದು.
ನನಗೆ ಆ್ಯಕ್ಚುಲಿ ನಿಖರವಾಗಿ ಗೊತ್ತಿಲ್ಲ. ಇವಾಗ ನಾವು ದೇವರದ ಒಂದು ಪ್ರದಕ್ಷಿಣೆ ಹಾಕೋಣಂತ ನಾವು ಶಿವನ ದೇವಸ್ಥಾನಕ್ಕೆ ಹೋದ್ವಿ ಅಂದ್ರೆ ಶಿವ ಅಂದರೆ ಅಂಬಲಿ ಮುತ್ತಪ್ಪನ ಗುಡಿಗೆ ಹೋದ್ವಿ ಅಂದ್ರೆ ಶಿವನ ಒಂದು ಸಾಕ್ಷಾತ್ಕಾರವಾಗಿದ್ದ ದೇವಸ್ಥಾನ. ಇಲ್ಲಿ ನಾವು ಶಿವನಿಗೆ ಇವರು ಪಂಚಭೂತಗಳ ಸಾಕ್ಷಿ ಅಂತಂದು 5 ಸುತ್ತುಗಳನ್ನು ಹಾಕಬೇಕು. ಇಲ್ಲ ಅಂದ್ರೆ ಒಂದು ಸುತ್ತನಾದ್ರೂ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದ್ರೆ ಹಾಕಬೇಕು. ಇವಾಗ ನೋಡ್ರಿ ದೇವಸ್ಥಾನದ ಗೋಪುರವನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ನಾವು ಹಿಂದಿನ ಸೈಡ್ ಬಂದ್ವಿ ಅಂದ್ರೆ ಶಿವನ ಆಭರಣವಾದ ನಾಗೇಂದ್ರನ ದರ್ಶನವನ್ನು ನಿಮಗಾಯಿತು ಅಂದ್ಕೊಂಡಿದ್ದೀನಿ. ಇಲ್ಲಿ ಕಾಣ್ಬೋದು ನೋಡ್ರಿ, ನಾಗಪಂಚಮಿ ದಿವಸ ಇಲ್ಲಿ ವಿಜೃಂಭಣೆಯಿಂದ ಆಚರಣೆಯನ್ನು ಆಚರಿಸ್ತಾರೆ. ಇದು ಗೊಲ್ಲಾಳೇಶ್ವರ ದೇವಸ್ಥಾನ, ಬಬಲೇಶ್ವರ. ಇಲ್ಲಿ ಗೊಲ್ಲಾಳೇಶ್ವರ ದೇವಸ್ಥಾನ ಎದುರೇನೈತಲ್ಲ ನಂದಿಯ ವಿಗ್ರಹ ಕಾಣ್ಬೋದು. ಹಾಗೆ ಇಲ್ಲಿ ನಾವು ಈಶ್ವರನ ಗೊಲ್ಲಾಳೇಶ್ವರ ದರ್ಶನವನ್ನು ಮಾಡೋಣಂತ ಇಲ್ಲಿ ಕಂಬಳಿಯನ್ನು ಹೊದಿಸಿದ್ದಾರೆ ನೋಡ್ರಿ. ದರ್ಶನ ಪಡೆದಾದ ನಂತರ ಇವಾಗ ನೋಡ್ರಿ ಸಿದ್ದರಾಮೇಶ್ವರ ಗುಡಿಗೆ ಬಂದು ತಲುಪಿದ್ದೀವಿ. ಇದು ನೋಡ್ರಿ ಜಾತ್ರೆಯ ವೈಭವ. ಇಲ್ಲಿ ನೋಡ್ರಿ ಸಾಕಷ್ಟು ಜನರೇನೆತ್ಲ ನೆರೆದಿದ್ದಾರೆ. ಇಲ್ಲಿ ಜಾತ್ರೆಯ ಒಳಗೆ ಏನೇನು ಮಾಡಿಸಿದಾರೆ ಏನೇನಿಲ್ಲ ಅದು ಎಲ್ಲ ನೋಡ್ಬೋದು. ಬನ್ರಿ ಹೋಗೋಣಂತ ಒಳಗೆ ಆ ದೇವರ ದರ್ಶನವನ್ನು ಮಾಡೋಣಂತ. ಇಲ್ಲಿ ಸಾಕಷ್ಟು ಜನರು ಇದ್ದಾರೆ ನೋಡ್ರಿ. ಜಾತ್ರೆಯ ವೈಭವ ಅದ್ರ ಬಗ್ಗೆ ಏನೈತಲ್ಲ ಹೇಳಕತ್ತೀನಿ. ಇದು ನೋಡ್ರಿ ಸಿದ್ದರಾಮೇಶ್ವರ ದೇವಸ್ಥಾನ ಏನೈತಲ್ಲ, ಈಗ ಒಳಗೆ ಬರೋಣಂತ. ಇಲ್ಲಿ ದೇವರ ಪವಾಡದ ಚಿತ್ರಣವನ್ನು ನಾವು ಕಾಣ್ಬೋದು. ಈ ಚಿತ್ರದ ಒಳಗೇನೈತಲ್ಲ ಶ್ರೀ ಮಾಲಿಂಗೇಶ್ವರ ಏನೈತಲ್ಲ ತಮ್ಮ
ಒಬ್ಬರು ಅಜ್ಜಿಗೇನಿತ್ತಲ್ಲ ತಮ್ಮ ಜಟೆಯನ್ನು ಕೊಟ್ಟಿದಂತಹ ದೃಶ್ಯವನ್ನು ನಾವು ಇಲ್ಲಿ ಕಾಣ್ಬೋದು. ತಟ್ಟೆ ಒಳಗೆ ಅವರು ಜಟೆಯನ್ನು ಕೊಟ್ಟಿದಂಥ ದೃಶ್ಯವನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೆ ನಾವು ಇಲ್ಲಿ ಅಂಬಲಿ ಮುತ್ತಪ್ಪನ ಏನಿತ್ತಲ್ಲ ಅಕ್ಷಯ ಪಾತ್ರೆ ಏನಿತ್ತಲ್ಲ ಆಯಿತು ಅಂದ್ರೆ ಅಂಬ್ಲಿ ಏನಿತ್ತಲ್ಲ ಸಾಕಷ್ಟು ಜನರಿಗೆ ಸೈನಿಕರಿಗೆ ಅಂಬ್ಲಿಯನ್ನು ಕೊಟ್ಟಿದ್ದಂಥ ದೃಶ್ಯವನ್ನು ನಾವಿಲ್ಲಿ ಕಾಣ್ಬೋದು. ಅದು ತದನಂತರ ಏನಿತ್ತಲ್ಲ ಶ್ರೀ ಮುಕ್ತಂಕಾಳದ ಜನನ ಆದ ಕೋಟ್ಯಾಳ ಅವ್ರದ್ದು ಜನನವನ್ನು ದೃಶ್ಯವನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ನಾವು ಇಲ್ಲಿ ಪಕ್ಕದಲ್ಲೇ ಬಂದ್ವಿ ಅಂದರೆ ಶ್ರೀ ರೇಣುಕಾರಾಧ್ಯರಿಂದ ಅವನ್ನು ಕೊಟ್ಟಿದ್ದಂಥ ದೃಶ್ಯ ನೋಡ್ಬೋದು. ಹಾಗೆ ಇಲ್ಲಿ ಪವಾಡ ಪುರುಷರಾದ ಶ್ರೀ ಗುರುಬಸವ ಮಹಾಸ್ವಾಮಿಗಳಾದ ಬೆಳ್ಳೂರು ಅವರ ಪವಾಡ ದೃಶ್ಯವನ್ನು ನಾವು ಇಲ್ಲಿ ನೋಡ್ಬೋದು. ಆ ಫೋಟೋವನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ನಾವು ಪಕ್ಕದಲ್ಲೇ ಬಂದ್ವಿ ಅಂದ್ರೆ ಶಾಂತವೀರಪ್ಪ ಅವ್ರದ್ದು ಗದ್ದಿಗೆ ಕೂಡ ಇಲ್ಲಿ ಬಬಲೇಶ್ವರ ಒಳಗೆ ಐತಿ. ಇದು ಶಾಂತವೀರಪ್ಪ ಅವ್ರದ್ದು ಫೋಟೋವನ್ನು ನಾವು ಇಲ್ಲಿ ನೋಡ್ಬೋದು ನೋಡ್ರಿ. ಹಾಗೆ ನಾವು ಇಲ್ಲಿ ಮುಂದಕ್ಕೆ ಬಂದ್ವಿ ಅಂದ್ರೆ ಶ್ರೀ ರೇಣುಕಾರಾಧ್ಯರಿಂದ ಅಗಸ್ತ್ಯರಿಗೆ ಏನಿತ್ತಲ್ಲ ಉಪದೇಶವನ್ನು ಮಾಡಿದಂಥ ದೃಶ್ಯವನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ನಾವು ಮುಂದಕ್ಕೆ ಬಂದ್ವಿ ಅಂದ್ರೆ ಶ್ರೀ ಪವಾಡ ಪುರುಷರಾದ ಗುರು ಬಸವರ ಮಹಾಸ್ವಾಮಿಗಳ ಫೋಟೋವನ್ನು ನಾವು ನೋಡ್ಬೋದು. ಹಾಗೆ ಇಲ್ಲಿ ಶಾಂತವೀರ ಶಿವಯೋಗಿ ಅವರ ಒಂದು ದೇವಸ್ಥಾನವನ್ನು ನಾವು ಬಬಲೇಶ್ವರ ಒಳಗೆ ಬಂದ್ವಿ ಅಂದ್ರೆ ಕಾಣಬಹುದು. ಹಾಗೆ ಇಲ್ಲಿ ಮುಂದಕ್ಕೆ ಬಂದ್ವಿ ಅಂದ್ರೆ ಇಲ್ಲಿ ಮುರುಗೇಂದ್ರ ಶಿವಯೋಗಿಗಳನ್ನು ಕಂಡು ನಮಸ್ಕರಿಸಿದ ದೃಶ್ಯ ಅಂದ್ರೆ ಹುಲಿ ಏನೈತಲ್ಲ ಅವರ ಪಾದಕ್ಕೆ ಶರಣಾದ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ ಮುಂದಕ್ಕೆ ಬಂದ್ವಿ ಅಂದ್ರೆ ಒಳಗೆ ಹೋಗಿ ಸುತ್ತ ಹಾಕ್ಕೊಂಡು ಬಂದ್ವಿ ಅಂದ್ರೆ ಇಲ್ಲಿ ನಾವು ಅಕ್ಕ ಮಹಾದೇವಿಯ ಫೋಟೋವನ್ನು ನಾವು ನೋಡ್ಬೋದು. ಹಾಗೆ ನಾವು ಮುಂದೆ ಸಾಗಿದ್ವಿ ಅಂದ್ರೆ ಇಲ್ಲಿ ಯಲ್ಲಮ್ಮ ಪ್ರಭುಗಳ ಫೋಟೋ ಕೂಡ ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ನೋಡ್ರಿ ಯಲ್ಲಮ್ಮ ಪ್ರಭುಗಳ ಒಂದು ಫೋಟೋ. ಅಲ್ಲಿ ಏನೈತಲ್ಲ ಅವರ ಪಾದ ಪೂಜೆ ಮಾಡುವಂಥ ಒಂದು ಭಾವಚಿತ್ರಣವನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ನಾವು ಮುಂದಕ್ಕೆ ಬಂದ್ವಿ ಅಂದ್ರೆ ತೋಟದ ಸಿದ್ಧಲಿಂಗೇಶ್ವರ, ಯಡಿಯೂರು ಸಿದ್ಧಲಿಂಗೇಶ್ವರ ಅಂತೆಲ್ಲ ದೇವರ ಒಂದು ಫೋಟೋ ಕೂಡ ನಾವು ಇಲ್ಲಿ ಕಾಣ್ಬೋದು. ಆ ದೇವರ ದರ್ಶನವನ್ನು
ಪಡೆಯೋಣಂತ. ಹಾಗೆ ಪಡೆದುಕೊಂಡು ಹಾಗೆ ನಾವು ಮುಂದೆ ಸಾಗಿದ್ವಿ ಅಂದ್ರೆ ಇಲ್ಲಿ ಬಿದ್ರಿ ಒಳಗಿನ ಪೂಜಾ ಶ್ರೀ ಕುಮಾರ ಶಿವಯೋಗಿಗಳ ದರ್ಶನವನ್ನು ಈ ಭಾವಚಿತ್ರವನ್ನು ನಾವು ಇಲ್ಲಿ ಗಮನಿಸಬಹುದು. ದೇವರ ದರ್ಶನವನ್ನು ಪಡೆದುಕೊಂಡು ಹಾಗೆ ಮುಂದಕ್ಕೆ ಸಾಗೋಣಂತ. ಇಲ್ಲಿ ಏನಿತ್ತಲ್ಲ ಕಲ್ಯಾಣ ಮಂಟಪದೊಳಗೆ ಬಸವಣ್ಣವ್ರದ ಎಲ್ಲ ದೃಶ್ಯವನ್ನು ಈ ಭಾವಚಿತ್ರವನ್ನು ಇಲ್ಲಿ ಕಾಣಬಹುದು ನೋಡ್ರಿ. ಕಲ್ಯಾಣ ಮಂಟಪದ ಸಭೆಯನ್ನು ನೋಡ್ಬೋದು. ಇಲ್ಲಿ ನೋಡ್ರಿ ಅಂದ್ರೆ ಇಲ್ಲಿ ಜಾತ್ರೆ ಸಂದರ್ಭದೊಳಗೆ ಆಗಿದ್ದು ಸುಮಾರು ವರ್ಷದ ಹಳೆಯದು ಎಲ್ಲ ಫೋಟೋ ಕೂಡ ಇಲ್ಲಿ ಮೇಲೆ ಹಾಕಿದ್ದಾರೆ ನೋಡ್ರಿ. ಅದನ್ನೇನಿತ್ತಲ್ಲ ನಾವು ನೋಡ್ಬೋದು. ಇದೆಲ್ಲ ಆದ ನಂತರ ನಾವು ಹೊರಗೆ ಬಂದ್ವಿ ಅಂದ್ರೆ ಇಲ್ಲಿ ಕುಸ್ತಿ ಪಟು ಅಂದರೆ ಕಲ್ಲದನ್ನ ಎತ್ತಾರೆ ನೋಡ್ರಿ. ಸಣ್ಣ ಕಲ್ಲು ದೊಡ್ಡ ಕಲ್ಲು ಎಲ್ಲ ಎತ್ತಾರೆ. ಮಲ್ಲಿಕಾರ್ಜುನ ದೇವಸ್ಥಾನ ಇದು. ಮಲ್ಲಿಕಾರ್ಜುನ ದೇವರ ದರ್ಶನವನ್ನು ಪಡೆಯಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಶಿವಲಿಂಗ ಕೂಡ ಐತಿ. ಶಿವನ ಮುಂದೆ ನಂದಿಯ ವಿಗ್ರಹ ಕೂಡ ಐತಿ. ನೋಡ್ರಿ, ನಾವು ಇಲ್ಲಿ ಸಿದ್ದರಾಮೇಶ್ವರ ದೇವರು ಹಾಗೆ ಅಂಬಲಿ ಮುತ್ತಪ್ಪ ದೇವರ ದರ್ಶನವನ್ನು ನಿಮಗಾಯಿತು ಅಂದ್ಕೊಂಡಿದ್ದೀನಿ. ತದನಂತರ ಏನೈತಲ್ಲ ಮಾರನೇ ದಿವಸ ಏನೈತಲ್ಲ ಇಲ್ಲಿ ಅಂಬಲಿ ಮುತ್ತಪ್ಪ ದೇವರು ಹಾಗೆ ಸಿದ್ದರಾಮೇಶ್ವರ ದೇವರದು ಹಾಗೆ ಏನೈತಲ್ಲ ಇಲ್ಲಿ ಗುರುಪಾದೇಶ್ವರ ದೇವರದ್ದು ಏನೈತಲ್ಲ ಇಲ್ಲಿ ಮೂರು ದೇವ್ರೇನೈತಲ್ಲ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಏನೈತಲ್ಲ ಕೊನೆಯದಾಗಿ ಏನೈತಲ್ಲ ಇದು ನಾವು ತೋರಿಸ್ಲಿಕ್ಕತ್ತೀವಲ್ಲ ದೃಶ್ಯ ಅಂಬಲಿ ಮುತ್ತಪ್ಪಂದ ಒಕ್ಕಳ ಪೂಜೆ ಅಂತ ಮಾಡ್ತಾರೆ ರೀ. ಇದು ಅಂಬಲಿ ಮುತ್ತಪ್ಪ ದೇವರ ದರ್ಶನವನ್ನು ಪಡೆಯೋಣಂತ. ಇದು ಅಂಬಲಿ ಮುತ್ತಪ್ಪ ಅವ್ರದ್ದು. ಇದು ಜಾತ್ರೆ ಸಂದರ್ಭದೊಳಗೆ ಮಣ್ಣಿನ ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ಆದ 5 ದಿವಸ ಕಾಲ ಜಾತ್ರೆ ನಡೆಯತೈತಿ. ತದನಂತರ ಏನೈತಲ್ಲ ಪಕ್ಕದಲ್ಲಿ ಏನೈತಲ್ಲ ಸಿದ್ದರಾಮೇಶ್ವರ ದೇವರ ಒಕ್ಕಳ ಪೂಜೆನ ದೃಶ್ಯವನ್ನು ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ಕಾಣಕತ್ತೀವಿ ನೋಡ್ರಿ ಒಕ್ಕಳ ಪೂಜೆಯ ದೃಶ್ಯ. ಇದು ಸಿದ್ದರಾಮೇಶ್ವರ ದೇವರ ಪೂಜೆ. ದೇವರ ಆಶೀರ್ವಾದವನ್ನು ಪಡೆಯಿರಿ. ತದನಂತರ ಏನೈತಲ್ಲ ಗುರುಪಾದೇಶ್ವರ ದೇವರ ಏನೈತಲ್ಲ ದರ್ಶನವನ್ನು ಪಡೆಯೋಣಂತ. ಇದು ಗುರುಪಾದೇಶ್ವರ ದೇವರ ದರ್ಶನ ನಿಮಗಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನೈತಲ್ಲ ಜಾತ್ರೆ ಸಂದರ್ಭದೊಳಗೆ ಡೊಳ್ಳು ಕುಣಿತ ಹಾಗೆ ಗೊಂಬೆಗಳ ದೃಶ್ಯ ಹಾಗೆ ಕೊನೆಯದಾಗಿ ನಾನು ಈ ವಿಡಿಯೋ ಕೊನೆ ಒಳಗೆ ಏನೈತಲ್ಲ ಬೇಡರ ಸಾಂಗ್ ಏನೈತಲ್ಲ ಕೊನೆಯದಾಗಿ ನೋಡೋಣಂತ. ಇವಾಗ ನಾನು ಇಲ್ಲಿಯ ಒಂದು
ಪೌರಾಣಿಕ ಹಿನ್ನೆಲೆ, ಅಂಬಲಿ ಸಿದ್ದೇಶ್ವರದ ಒಂದು ಪೌರಾಣಿಕ ಹಿನ್ನೆಲೆಯನ್ನು ಈ ವಿಡಿಯೋದೊಳಗೆ ಹೇಳಕತ್ತೀನಿ. ಅಂಬಲಿ ಸಿದ್ದಪ್ಪ ಅಂದ್ರೆ ಯಾರು, ಹೇಗೆ, ಯಾಕೆ ಪ್ರಸಿದ್ಧವಾಯಿತು ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳ್ಕೊಂಡಂತ. ಇದು ನೋಡ್ರಿ, ನಾವು ವಿಜಾಪುರದಿಂದ ಹೊರಟಿದೀವಿ ಅಂದ್ರೆ 24 ಕಿಲೋಮೀಟರ್ ಆಗ್ತೈತಿ. ಇಲ್ಲಿ ನಾವು ಜಮಖಂಡಿಯಿಂದ ಬಂದ್ವಿ ಅಂದ್ರೆ ಬಬಲೇಶ್ವರ ಈಗ ತಾಲೂಕು ಕೂಡ ಆಗೈತಿ ನೋಡ್ರಿ. ಜಮಖಂಡಿ ಮಾರ್ಗದೊಳಗ ಹೋಗೋ ಮುಂದಾಗ ಹತ್ತೈತಿ. ಈ ಬಬಲೇಶ್ವರ ಒಳಗ ಮುಂಚೆ ಎಲ್ಲ ಜಾಲಿ ಗಿಡಗಳು ಇತ್ತು. ಅದ್ರೊಳಗೆ ಏನೈತಲ್ಲ, ಜಾಲಿ ಒಳಗ ಏನೈತಲ್ಲ 2 ಈಶ್ವರಲಿಂಗಗಳು ಉದ್ಭವ ಆಗಿತ್ತು. ಆದ್ರಿಂದನೇ ಇಲ್ಲಿ ಬಬಲೇಶ್ವರ ಅಂತಂದ ಹೆಸರು ಬಂತು. ಬಬಲಿ ಮತ್ತು ಈಶ್ವರ ಕೂಡ ಏನೈತಲ್ಲ ಬಬಲೇಶ್ವರ ಆಯ್ತು. ಆ ಬಬಲೇಶ್ವರ ಒಳಗ ದನ ಕಾಯೋ ಒಬ್ರು ಕುರುಬರ ಹುಡುಗ ಏನೈತಲ್ಲ ಇದ್ರಿ. ಅವರು ತಮ್ಮ ಶ್ರದ್ಧೆಯಿಂದ ತಪಸ್ಸನ್ನ ಆಚರಣೆ ಮಾಡಿ, ಅವರ ಹೆಸರು ಏನೈತಲ್ಲ ಇದುವರೆಗೆ ಯಾರಿಗೂ ತಿಳಿದಿಲ್ರಿ. ಅವ್ರಿಗೆ ಎಲ್ಲರೂ ಮುತ್ಯ ಅಂತ ಕರಿತಾ ಇದ್ರು. ಬಯಲು ಸೀಮೆ ಒಳಗ ಸಾಮಾನ್ಯವಾಗಿ ಮುತ್ಯ ಅಂತ ಯಾರಿಗೆ ಕರೀತಾರಂದ್ರೆ ತಂದೆಯ ಅವ್ರಿಗೆ ಮಾತ್ರ ಮುತ್ಯ ಅಂತ ಕರೀತಾರ. ಅಜ್ಜ ಅಂತ ನಾವ ಕರಿತೀವಲ್ಲ. ಈ ಮುತ್ಯ ನಿತ್ಯ ಸೇವಿಸುವುದು ಆಹಾರ ಅಂದ್ರ ಅಂಬ್ಲಿ ನೋಡ್ರಿ. ಅದಕ್ಕೆ ನೋಡ್ರಿ ಎಲ್ಲರೂ ಅಂಬ್ಲಿ ಮುತ್ಯ ಅಂತಂದೆ ಕರಿತಾ ಇದ್ರು. ಅಂಬ್ಲಿ ಅಂದ್ರ ಜೋಳದ ಹಿಟ್ಟಿನಿಂದ ತಯಾರಿಸ್ತಾರ ನೋಡ್ರಿ. ಇದು ಪೌಷ್ಟಿಕ ಆಹಾರ ಕೂಡ. ಬಡವರಿಗೆ ಅಂಬ್ಲಿ ನೋಡ್ರಿ. ಇಲ್ಲಿ ಸಾಧಕರ ಅಂದ್ರೆ ನಾವು ಸಾಧನೆ ಮಾಡೋರಿಗೆ ಏನೈತಲ್ಲ ಜಸ್ಟ್ ಅಂಬ್ಲಿಯನ್ನು ಕುಡಿದ್ರೆ ಎಷ್ಟೋ ಒಂದು ಪೌಷ್ಟಿಕ ಆಹಾರವನ್ನು ಸಿಗತ್ತ. ವಿಜಯಪುರ ಒಳಗ ಆದಿಲ್ ಶಾಹಿ ಏನೈತಲ್ಲ ಆಡಳಿತ ನಡೆಯುವಂಥ ಕಾಲದೊಳಗೆ, ಆಗಿನ ಕಾಲದೊಳಗೆ ಅಂಬ್ಲಿ ಮುತ್ತಪ್ಪರು ಏನೈತಲ್ಲ ಇದ್ರು. ಆಕಳನ್ನ ಕಾಯ್ಕೋತ ತಮ್ಮ ಸಾಧನೆ ಒಳಗೆ ನಿರತರಾಗಿದ್ರು. ಒಂದು ಅರ್ಥದೊಳಗೆ ಹೇಳ್ಬೇಕಂದ್ರೆ ಆಕಳಂದ್ರೆ ಗೋಮಾತೆ ಅಂತಾನು ಅಂತಾರ. ನಂದಿಯ ಒಂದು ವಾಹನ ಕೂಡ ಅಂತಾರ. ಇವ್ರು ಏನೈತಲ್ಲ ಒಂದು ಪುಟ್ಟ ಗುಡಿಸಲೊಳಗೆ ವಾಸವಾಗಿದ್ರು. ದನ ಕಾಯ್ತು ಏನೈತಲ್ಲ ಶಿವನ ಏನೈತಲ್ಲ ಜಪ ತಪವನ್ನ ಮಾಡ್ತಾ ಇದ್ರು. ಆಗಿನ ಕಾಲ ಒಳಗೆ ಏನೈತಲ್ಲ ಬಬಲಿ ಅಂದ್ರೆ ಅಲ್ಲಿ ಜಾಲಿ ಗಿಡ ಕಂಟಿ ಎಲ್ಲ ಬೆಳೆದಿತ್ತಲ್ಲ, ಅವಾಗ 2 ಈಶ್ವರ ಲಿಂಗವನ್ನ ದೊರಕ್ತು. ಆ ದೊರಕಿದ ಒಳಗೆ ಇಲ್ಲಿ ನಾವು ತೋರ್ಸ್ಲಿಕ್ಕತ್ತೀವಲ್ಲ ಇದು ಸಿದ್ದರಾಮೇಶ್ವರ ಲಿಂಗ. ಹಾಗೆ ಪಕ್ಕದಲ್ಲೇ ಏನೈತಲ್ಲ ಅಂಬಲಿ ಮುತ್ತಪ್ಪನ ಲಿಂಗ ಕೂಡ 2 ಲಿಂಗ ದೊರಕ್ತು. ಇಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಶ್ರಾವಣ ತಿಂಗಳದಾಗ ಸುದಕ ಪೂಜೆ ನಡೀತೈತಿ. ಆವಾಗ ಕೂಡ ಅಂಬ್ಲಿಯ ನೈವೇದ್ಯ ಏನೈತಲ್ಲ ಇಲ್ಲಿ ಮಾಡ್ತಾರ. ಹಾಗೆ ಬನ್ರಿ ಇವಾಗ ಕಥೆಯನ್ನು ಮುಂದುವರ್ಸೋಣ. ಒಂದು ದಿವಸ ಏನಾಗತ್ತ, ಆದಿಲ್ ಶಾಹಿ ಏನೈತಲ್ಲ ಇದೇ ಮಾರ್ಗದೊಳಗೆ ಹೋಗ್ತಾ ಇದ್ರು. ಅವರ ಸೈನಿಕರೆಲ್ಲರೂ ಇದೇ ಹಾದಿ ಒಳಗೆ ಹೋಗ್ತಾ ಇದ್ರು. ಇಲ್ಲಿ ಒಂದು ಗುಡಿಸಲನ್ನು ಕಾಣ್ತಾರ. ಗುಡಿಸಲನ್ನು ಕಂಡಾಗ ಅವ್ರಿಗೆ ಫುಲ್ ಆಯಾಸ ಆಗಿತ್ತು, ಹೊಟ್ಟೆ ಕೂಡ ಹಸ್ದಿತ್ತು. ಆವಾಗ ಏನಾಗತ್ತ, ಇಲ್ಲೇನಾದ್ರೂ ಸಿಗ್ತೈತೇನ ಅಂತಂದ ಅವ್ರ ಹತ್ರ ಏನೈತಲ್ಲ ನೋಡ್ತಾರ. ಅವಾಗ ಅವ್ರ ಮನಸ್ಸಿನೊಳಗೆ ಅನ್ನತೈತಿ, ಈ ಮುತ್ಯನ ಹತ್ರ ಈ ಗುಡಿಸ್ಲೊಳಗೆ ಏನಿರ್ತೈತಿ, ನಮ್ಮ ಹಸು ಏನೈತಲ್ಲ ಹಿಂಗಿಸುವಂಥ ಸಾಮರ್ಥ್ಯ ಇವ್ರ ಹತ್ರ ಐತೋ ಇಲ್ಲೋ ಅನ್ನೋ ಒಂದು ಭಾವದೊಳಗೆ ಅವರು ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಮುತ್ಯಾರು, ಅವ್ರಿಗೆಲ್ಲರಿಗೂ ಒಳಗೆ ಕರೆದು ಎಲ್ಲರಿಗೂ ಸಾಲಾಗಿ ಕುಂಡ್ರಿಸಿ ತಮ್ಮ ಮಡಿಕೆ ಒಳಗೆ ಸ್ವಲ್ಪ ಅಂಬ್ಲಿ ಇರುತ್ತೆ. ಅವ್ರ ಹತ್ರ ಎಷ್ಟಿರುತ್ತಲ್ಲ ಅಲ್ಲಿ ಸಾವಿರಾರು ಜನ ಇರ್ತಾರೆ. ಸೈನಿಕರಿಗೆಲ್ಲ ಆ ಅಂಬ್ಲಿಯನ್ನು ಉಣಬಡಿಸ್ತಾರೆ. ಒಬ್ಬರಿಗೆ ಹಾಕ್ತಾರೆ, ಹಾಕಿದರೂ ಕಡಿಮೆ ಆಗೋದಿಲ್ಲ, ಹಾಗೆ ಬರ್ತಾ ಇರುತ್ತೆ. ಮತ್ತು ಎಲ್ಲರಿಗೂ ಮತ್ತೊಬ್ರಿಗೆ ಹಾಕ್ತಾರೆ, ಅವ್ರಿಗೂ ಹೊಟ್ಟೆ ತುಂಬ್ತೈತಿ. ಹಾಗೇನಿತ್ತಲ್ಲ ಸಾವಿರಾರು ಜನಕ್ಕೆ ಹಾಗೆ ಹಾಕ್ತಾ ಇರ್ತಾರೆ. ಎಷ್ಟು ಹಾಕಿದಷ್ಟು ಅದು ಕಡಿಮೆನೇ ಆಗೋದಿಲ್ಲ, ಅದು ಅಕ್ಷಯ ರೂಪದೊಳಗೆ ಆಗತ್ತೆ. ಅದನ್ನೆಲ್ಲ ನೋಡಿ ಅಲ್ಲಿಯ ಜನರು ದಂಗಾಗ್ತಾರೆ. ಇವರು ಒಬ್ಬರು ಪವಾಡ ಪುರುಷರೇ ಆಗಿರ್ಬೋದು ಅಂತಂದು ಎಲ್ಲರೂ ಏನೈತಲ್ಲ ನಮಸ್ಕಾರ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಅಂಬಲಿ ಮುತ್ತಪ್ಪನ್ಗೆ ಒಂದು ಕೃತಜ್ಞತೆ ಭಾವದಿಂದ ಅವರು ಏನೈತಲ್ಲ ಒಂದು ಅಲ್ಲಿ ಸಣ್ಣ ಗುಡಿಸಲಿತ್ತಲ್ಲ, ಆ ಗುಡಿಸಲನ್ನೇ ಒಂದು ಗುಡಿಯನ್ನಾಗಿ ಕಟ್ಟಿದ್ದಾರೆ. ನಾವು ಈಗ ಕಾಣಕತ್ತೀವಲ್ಲ ಅಂಬಲಿ ಮುತ್ತಪ್ಪನ ಗುಡಿಯನ್ನು ನಾವು ಈಗ ಆಗಲೇ ದರ್ಶನವನ್ನು ನಿಮ್ಗೆ ಮಾಡಿದ್ದೀನಿ. ಆ ಅಂಬಲಿ ಮುತ್ತಪ್ಪನ ಒಂದು ಹಿನ್ನೆಲೆ, ಈ ಚರಿತ್ರೆ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ಹಾಗೆ ಇಲ್ಲಿ ಅಂಬಲಿ ಮುತ್ತಪ್ಪನ
ಇಲ್ಲಿ ನಿತ್ಲ ಜಂಗಮ ಶೆಟ್ಟಿಯವರು ಹಾಗೆ ಬಾವಿ ಕಟ್ಟೋರು ನಿತ್ಲ ಪ್ರತಿ ವರ್ಷ ನಿತ್ಲ ಎಲ್ಲ ಬಂದು ಭಕ್ತಾದಿಗಳಿಗೆ ಪ್ರಸಾದವನ್ನು ಮಾಡಿಸ್ತಾರೆ. ಎಲ್ಲರೂ ಬಂದು ಇಲ್ಲಿ ಸೇವನೆ ಮಾಡ್ತಾರೆ. ಹಾಗೇನಿತ್ತಲ್ಲ ಈ ವಿಡಿಯೋ ಕೊನೆ ಇಲ್ಲಿ ಡೊಳ್ಳು ಕುಣಿತ ಹಾಗೆ ಕುಸ್ತಿಪಟುಗಳು ಎಲ್ಲ ಹಾಗೆ ಏನಿತ್ತಲ್ಲ ಗೊಂಬೆಯ ಅವು ಕೂಡ ಇಲ್ಲಿ ತರಿಸಿರ್ತಾರೆ. ಎಲ್ಲ ಗೊಂಬೆಗಳ ಚಿತ್ರಣವನ್ನು ನೋಡ್ಬೋದು. ಹಾಗೆ ಅಂತಲ್ಲ ಬ್ಯಾಡ್ರಿ ಸಾಂಗ್ ಕೂಡ ಈ ವಿಡಿಯೋದೊಳಗೆ ನೋಡ್ಬೋದು. ಈ ವಿಡಿಯೋ ಕೊನೆಯೊಳಗೆ ಆ ದೃಶ್ಯವನ್ನು ನೋಡ್ಬೋದು. ಇಲ್ಲಿ ನಾವು ಇಲ್ಲಿ ಬಾಣಂತಿ ಸೋಂಗ ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಕುದುರೆ ಸೋಂಗು ಕೂಡ ಇಲ್ಲಿ ಜಾತ್ರೆ ಸಂದರ್ಭದೊಳಗೆ ನಾವು ನೋಡ್ಬೋದು. ಈ ವಿಡಿಯೋ ಕೊನೆಯ ಒಳಗೆ ಏನಿತ್ತಲ್ಲ ನಾನು ಬಿಟ್ಟಿದ್ದೀನಿ ಬ್ಯಾಡ್ರಿ ಸಾಂಗ್ ಯಾವ ರೀತಿ ಇರ್ತೈತಿ ಅನ್ನೋದನ್ನು ಸ್ಕಿಪ್ ಮಾಡಲಾರ್ದು ಏನಿತ್ತಲ್ಲ ಈ ವಿಡಿಯೋ ಏನಿತ್ತಲ್ಲ ಪೂರ್ತಿ ವಿಡಿಯೋ ನೋಡಿದ್ರಿ ಅಂದ್ರೆ ಬ್ಯಾಡರ ಸಾಂಗವನ್ನು ನಾವು ವೀಕ್ಷಣೆಯನ್ನು ಮಾಡ್ಬೋದು. Hanga. Lang suthaja. Lang suthaja berapa? ಬೇಡ ಸುತ್ತಮುತ್ತ ಹತ್ತಾಲಿ ಎಲ್ಲಿ ಒಂದು ಗುಬಿ ಸುಳ್ಳಿಲ್ಲ ಕರಿಮರಿ ಅನ್ನ ಬಡ್ಡಿ ಬಣಜಿಗೆ ನೋಡಿದ್ರು ಗೆಜ್ಜೆ ಸಪ್ಪಳಿ ಸಾರಣ ಎದ್ದು ಬಂದೆ ಕರಿಮರಿನ ಮೂಗ್ ಕಡ್ದಿ ಬಡ್ಡಿ ಬಂದ ಕೈ ಕಡ್ದೆ ರಾವಣಿ ತೋರ್ಸರು ಮೂರ್ಛೆ ಹೋಗ್ಬಿಟ್ಟೆ
ರಕ್ತ ಬಿದ್ದಿಲ್ಲ ಅನ್ನಿಂದ ಊಟ ಮಾಡಿಲ್ಲ ಎಣ್ಣೆ ಕಟ್ಟಿಲ್ಲ ಐದರಿಂದ ಊಟ ಮಾಡಿಲ್ಲ ನೀ ಸತ್ತ ಒಪ್ಪಡಿ ಕೊಟ್ಟಿದ್ದಾದ್ರೆ